ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಚಿನ್ನ ಖರೀದಿ ಮತ್ತು ವಂಚನೆ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಶ್ವೇತಾ ಸೀಕ್ರೆಟ್ ಅನ್ನ ಬಿಚ್ಚಿಟ್ರ ಮಾಜಿ ಸಚಿವ ವರ್ತೂರು ಪ್ರಕಾಶ್. ಶ್ವೇತಾ ಯಾರಂತ ನಂಗೆ ಗೊತ್ತೇ ಇಲ್ಲ ಅಂಥೇಳಿ ಹೇಳಿದ್ದ ವರ್ತೂರು ಪ್ರಕಾಶ್. ಆದರೆ ಪೊಲೀಸರ ಮುಂದೆ ಶ್ವೇತಾ ನನಗೆ ಗೊತ್ತು ಅಂಥೇಳಿ ಹೇಳಿದ್ದಾರೆ ವರ್ತೂರು ಪ್ರಕಾಶ್. 5-6 ತಿಂಗಳ ಹಿಂದೆ ಶ್ವೇತಾ ಪರಿಚಯ ನನಗಾಗಿತ್ತು. ಆಕೆಯ ಮನೆಗೂ ಕೂಡ ನಾನು ಹೋಗಿದ್ದೀನಿ ಅನ್ನೋದನ್ನ ವರ್ತೂರು ಪ್ರಕಾಶ್ ಒಪ್ಪಿಕೊಂಡಿದ್ದಾರೆ. ಶ್ವೇತಾ ಕೊಟ್ಟ ಚಿನ್ನ ಹಣವನ್ನ ವಾಪಸ್ ನೀಡಿದ್ದಾರೆ ವರ್ತೂರು ಪ್ರಕಾಶ್ ಅನ್ನೋದನ್ನು ಕೂಡ ಅವ್ರು ಹೇಳಿದ್ದಾರೆ. ಶ್ವೇತಾ ನನಗೆ ಯಾರಂತ ಗೊತ್ತೇ ಇಲ್ಲ, ಶ್ವೇತಾ ನನಗೂ ಅವರಿಗೂ ಪರಿಚಯ ಇಲ್ಲ, ನಾನು ಅವ್ರನ್ನ ನೋಡೇ ಇಲ್ಲ ಅನ್ನೋದೆಲ್ಲ ವರ್ತೂರು ಪ್ರಕಾಶ್ ಅವರು ಈ ಹಿಂದೆ ಹೇಳಿದರು. ಆದರೆ ಈಗ ಶ್ವೇತಾ ನನಗೆ ಗೊತ್ತು ಅಂಥೇಳಿ ವರ್ತೂರು ಪ್ರಕಾಶ್ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ. ಆ ಮೂಲಕ ನನಗೂ ಮತ್ತು ಶ್ವೇತಾಗೆ 6 ತಿಂಗಳ ಹಿಂದೆ ಪರಿಚಯ ಇತ್ತು. ನಾನು ಶ್ವೇತಾ ಗೌಡ ಅವರ ಮನೆಗೂ ಕೂಡ ಹೋಗಿದ್ದೆ. ಶ್ವೇತಾ ಗೌಡ ಕೊಟ್ಟ ಹಣ ಮತ್ತು ಚಿನ್ನವನ್ನು ನಾನು ವಾಪಸ್ ಕೊಟ್ಟಿದ್ದಾಗಿ ವರ್ತೂರು ಪ್ರಕಾಶ್ ಈಗ ಬಾಯ್ಬಿಟ್ಟಿದ್ದಾರೆ. 100ಕ್ಕೂ ಹೆಚ್ಚು ಗ್ರಾಂ ಚಿನ್ನ, 12.5 ಲಕ್ಷ ಹಣ, ಆಕೆಯ ಸ್ನೇಹ ವ್ಯವಹಾರದ ಬಗ್ಗೆ ಈಗ ಒಪ್ಕೊಂಡಿದ್ದಾರೆ. ಹೌದು, ನಾನು ಮತ್ತು ಶ್ವೇತಾ ಗೌಡ ಇಬ್ಬರು ಕೂಡ ಸಂಪರ್ಕದಲ್ಲಿದ್ವಿ. ನನಗೆ ಆಕೆ ಪರಿಚಯ. 6-7 ತಿಂಗಳಿಂದ ನನಗೆ ಆಕೆ ಪರಿಚಯ. ಆಕೆ ಮನೆಗೆ ಹೋಗಿದ್ದೆ, ಆಕೆ ನನಗೆ ಚಿನ್ನ ಕೊಟ್ಟಿದ್ಲು, ಆಕೆ ನನಗೆ ಹಣ ಕೊಟ್ಟಿದ್ಲು. ಇದೆಲ್ಲವನ್ನು ಕೂಡ ನಾನೀಗ ಆಕೆಗೆ ವಾಪಸ್ ಕೊಟ್ಟಿದ್ದೇನೆ. ನವರತ್ನ ಜ್ಯುವೆಲ್ಲರಿ ಶಾಪ್ಗೆ ಒಟ್ಟಿಗೆ ಹೋಗಿದ್ದ ವರ್ತೂರು ಮತ್ತು ಶ್ವೇತಾ, ಇದೆಲ್ಲದರ ಬಗ್ಗೆ ಈಗ ಶ್ವೇತಾ ಗೌಡ ಅವರ ವಿಚಾರವಾಗಿ ವರ್ತೂರು ಪ್ರಕಾಶ್ ಅವರು ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ. ಮೊದಲು ಇದ್ಯಾವುದನ್ನು ಕೂಡ ವರ್ತೂರು ಪ್ರಕಾಶ್ ಅವರು ಹೇಳಿರಲಿಲ್ಲ. ಸಂಪರ್ಕವೇ ಇಲ್ಲ, ನನಗೂ ಆಕೆಗೂ ಸಂಬಂಧವೇ ಇಲ್ಲ ಅಂತೇಳಿ ಹೇಳಿದರು. ಆದರೆ ಪೊಲೀಸರ ತನಿಖೆ ವೇಳೆ ಈಗ ಎಲ್ಲವನ್ನ ಬಾಯ್ಬಿಟ್ಟಿದ್ದಾರೆ. ಶ್ವೇತಾ ಯಾರು, ಏನು, ಎತ್ತ, ಯಾವಾಗಿನ ಪರಿಚಯ, ಏನಾಯ್ತು, ಏನು ಕೊಟ್ಟಿದ್ಲು, ನಾನೇನು ವಾಪಸ್ ಕೊಟ್ಟೆ, ಎಲ್ಲವನ್ನ ಬಾಯ್ಬಿಟ್ಟಿದ್ದಾರೆ. ಇದು ಚಿನ್ನದ ಸುಂದರಿ ಶ್ವೇತಾಳ ಮತ್ತೊಂದು ಕರಾಳ ಸಂಚಿದು. ಒಂದಲ್ಲ ಎರಡಲ್ಲ, ಶ್ವೇತಾ ವಂಚನೆಯ ಕತೆಗಳು ಸಾಲು ಸಾಲು. ಸ್ವಂತ ಮಗನನ್ನ ತೋರಿಸಿ 5 ಜನರಿಂದ ಹಣವನ್ನ ಈ ಶ್ವೇತಾ ಗೌಡ, ಖತರ್ನಾಕ್ ವಂಚಕಿ ಶ್ವೇತಾ ಗೌಡ ವಸೂಲಿ ಮಾಡಿದ್ಲು. 5 ಜನರ ಜೊತೆ ಲಿವಿಂಗ್ ಟುಗೆದರ್ ಇದ್ದ ಶ್ವೇತಾ ಗೌಡ 5 ಜನರ ಜೊತೆ ಲಿವಿಂಗ್ ಟುಗೆದರ್ನಲ್ಲಿ ಇದೇ ವಂಚಕಿ ಶ್ವೇತಾ ಗೌಡ ಇದ್ಲು. 5ವರಿಗೂ ಇದು ನಿಮ್ಮದೇ ಮಗು ಅಂತೇಳಿ ಹೇಳಿ ಹಣವನ್ನ ವಸೂಲಿ ಮಾಡಿದ್ಲು ಅನ್ನೋದು ಈಗ ತನಿಖೆಯ ವೇಳೆ ಗೊತ್ತಾಗ್ತಾ ಇದೆ. ವರ್ತೂರು ಪ್ರಕಾಶ್ ಆಕೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಹೊರಹಾಕಿದ್ರೆ ಈಗ ಶ್ವೇತಾ ಗೌಡಾಳ ಇನ್ನಷ್ಟು ವಂಚನೆಯ ಪ್ರಕರಣಗಳು ಹೊರಗಡೆ ಬರ್ತಾ ಇದೆ. ಶ್ವೇತಾ ಗೌಡ ಯಾರ್ಯಾರ ಜೊತೆ ಲಿವಿಂಗ್ ಟುಗೆದರ್ನಲ್ಲಿ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಸ್ಫೋಟಕ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಶ್ವೇತಾ ಗೌಡಾಳ ಕರಾಳ ಸಂಚು ಹೇಗೆಲ್ಲ ಇತ್ತು ಅನ್ನೋದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಶ್ವೇತಾ ವಂಚನೆಯ ಕತೆಗಳು ಒಂದೆರಡಲ್ಲ ಅನ್ನೋದು ಕೂಡ ಈಗ ಮಾಹಿತಿ ಸಿಕ್ಕಿದೆ. ಹೇಗೆ ಜನರಿಗೆ ಇವಳು ವಂಚನೆ ಮಾಡ್ತಾ ಇದ್ಲು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ಸ್ವಂತ ಮಗನನ್ನ ತೋರಿಸಿ ಈಕೆ ವಂಚನೆ ಮಾಡ್ತಾ ಇದ್ಲಂತೆ. ಸ್ವಂತ ಮಗನನ್ನ ತೋರಿಸಿ 5-6 ಜನರಿಗೆ ವಂಚನೆ ಮಾಡಿರೋದ್ರ ಬಗ್ಗೆಯೂ ಕೂಡ ಈಗ ಸಾಕ್ಷಿಗಳು ಸಿಕ್ಕಿದೆ. ಈ ಕುರಿತಾಗಿ ಪೊಲೀಸರು ಶ್ವೇತಾ ಗೌಡಾಳನ್ನ ಡ್ರಿಲ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ವರ್ತೂರು ಪ್ರಕಾಶ್ ಅವರಿಂದ ಮಾಹಿತಿಯನ್ನು ಪಡ್ಕೊಂಡು ಪೊಲೀಸರು ವರ್ತೂರು ಪ್ರಕಾಶ್ ಮತ್ತು ಶ್ವೇತಾ ಗೌಡ ಯಾವ ಸಮಯದಿಂದ ಪರಿಚಿತರು, ಅವರ ವ್ಯವಹಾರ ಹೇಗಿತ್ತು, ಆಕೆ ಎಷ್ಟು ದಿನದಿಂದ ಪರಿಚಯ, ಏನೇನು ಕೊಟ್ಟಿದ್ಲು, ಏನು ತಗೊಂಡಿದ್ರು, ಇದೆಲ್ಲದರ ಬಗ್ಗೆಯೂ ಕೂಡ ವರ್ತೂರು ಪ್ರಕಾಶ್, ಮಾಜಿ ಸಚಿವ ವರ್ತೂರು ಪ್ರಕಾಶ್ ಪೊಲೀಸರ ಮುಂದೆ ಸತ್ಯ ಬಾಯ್ಬಿಟ್ಟಿದ್ದಾರೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಚಿನ್ನ ಖರೀದಿ ಮತ್ತು ವಂಚನೆ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಶ್ವೇತಾ ಸೀಕ್ರೆಟ್ ಅನ್ನ ಬಿಚ್ಚಿಟ್ರ ಮಾಜಿ ಸಚಿವ ವರ್ತೂರು ಪ್ರಕಾಶ್. ಶ್ವೇತಾ ಯಾರಂತ ನಂಗೆ ಗೊತ್ತೇ ಇಲ್ಲ ಅಂಥೇಳಿ ಹೇಳಿದ್ದ ವರ್ತೂರು ಪ್ರಕಾಶ್. ಆದರೆ ಪೊಲೀಸರ ಮುಂದೆ ಶ್ವೇತಾ ನನಗೆ ಗೊತ್ತು ಅಂಥೇಳಿ ಹೇಳಿದ್ದಾರೆ ವರ್ತೂರು ಪ್ರಕಾಶ್. 5-6 ತಿಂಗಳ ಹಿಂದೆ ಶ್ವೇತಾ ಪರಿಚಯ ನನಗಾಗಿತ್ತು. ಆಕೆಯ ಮನೆಗೂ ಕೂಡ ನಾನು ಹೋಗಿದ್ದೀನಿ ಅನ್ನೋದನ್ನ ವರ್ತೂರು ಪ್ರಕಾಶ್ ಒಪ್ಪಿಕೊಂಡಿದ್ದಾರೆ. ಶ್ವೇತಾ ಕೊಟ್ಟ ಚಿನ್ನ ಹಣವನ್ನ ವಾಪಸ್ ನೀಡಿದ್ದಾರೆ ವರ್ತೂರು ಪ್ರಕಾಶ್ ಅನ್ನೋದನ್ನು ಕೂಡ ಅವ್ರು ಹೇಳಿದ್ದಾರೆ. ಶ್ವೇತಾ ನನಗೆ ಯಾರಂತ ಗೊತ್ತೇ ಇಲ್ಲ, ಶ್ವೇತಾ ನನಗೂ ಅವರಿಗೂ ಪರಿಚಯ ಇಲ್ಲ, ನಾನು ಅವ್ರನ್ನ ನೋಡೇ ಇಲ್ಲ ಅನ್ನೋದೆಲ್ಲ ವರ್ತೂರು ಪ್ರಕಾಶ್ ಅವರು ಈ ಹಿಂದೆ ಹೇಳಿದರು. ಆದರೆ
ಈಗ ಶ್ವೇತಾ ನನಗೆ ಗೊತ್ತು ಅಂತೇಳಿ ವರ್ತೂರು ಪ್ರಕಾಶ್ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ. ಆ ಮೂಲಕ ನನಗೂ ಮತ್ತೆ ಶ್ವೇತಾಗೆ 6 ತಿಂಗಳ ಹಿಂದೆ ಪರಿಚಯ ಇತ್ತು. ನಾನು ಶ್ವೇತಾ ಗೌಡ ಅವ್ರ ಮನೆಗೂ ಕೂಡ ಹೋಗಿದ್ದೆ. ಶ್ವೇತಾ ಗೌಡ ಕೊಟ್ಟ ಹಣ ಮತ್ತೆ ಚಿನ್ನವನ್ನು ನಾನು ವಾಪಸ್ ಕೊಟ್ಟಿದ್ದಾಗಿ ವರ್ತೂರು ಪ್ರಕಾಶ್ ಈಗ ಬಾಯ್ಬಿಟ್ಟಿದ್ದಾರೆ. 100ಕ್ಕೂ ಹೆಚ್ಚು ಗ್ರಾಂ ಚಿನ್ನ, 12.5 ಲಕ್ಷ ಹಣ, ಆಕೆಯ ಸ್ನೇಹ ವ್ಯವಹಾರದ ಬಗ್ಗೆ ಈಗ ಒಪ್ಕೊಂಡಿದ್ದಾರೆ. ಹೌದು, ನಾನು ಮತ್ತೆ ಶ್ವೇತಾ ಗೌಡ ಇಬ್ರು ಕೂಡ ಸಂಪರ್ಕದಲ್ಲಿದ್ವಿ. ನನಗೆ ಆಕೆ ಪರಿಚಯ, 6-7 ತಿಂಗಳಿಂದ ನನಗೆ ಆಕೆ ಪರಿಚಯ. ಆಕೆ ಮನೆಗೆ ಹೋಗಿದ್ದೆ, ಆಕೆ ನನಗೆ ಚಿನ್ನ ಕೊಟ್ಟಿದ್ಲು, ಆಕೆ ನನಗೆ ಹಣ ಕೊಟ್ಟಿದ್ಲು. ಇದೆಲ್ಲವನ್ನು ಕೂಡ ನಾನೀಗ ಆಕೆಗೆ ವಾಪಸ್ ಕೊಟ್ಟಿದ್ದೇನೆ. ನವರತ್ನ ಜ್ಯುವೆಲ್ಲರಿ ಶಾಪ್ಗೆ ಒಟ್ಟಿಗೆ ಹೋಗಿದ್ದ ವರ್ತೂರು ಮತ್ತು ಶ್ವೇತಾ, ಇದೆಲ್ಲದರ ಬಗ್ಗೆ ಈಗ ಶ್ವೇತಾ ಗೌಡ ಅವರ ವಿಚಾರವಾಗಿ ವರ್ತೂರು ಪ್ರಕಾಶ್ ಅವರು ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ. ಮೊದಲು ಇದ್ಯಾವುದನ್ನು ಕೂಡ ವರ್ತೂರು ಪ್ರಕಾಶ್ ಅವರು ಹೇಳಿರಲಿಲ್ಲ, ಸಂಪರ್ಕವೇ ಇಲ್ಲ, ನನಗೂ ಆಕೆಗೂ ಸಂಬಂಧವೇ ಇಲ್ಲ ಅಂತೇಳಿ ಹೇಳಿದರು. ಆದರೆ ಪೊಲೀಸರ ತನಿಖೆ ವೇಳೆ ಈಗ ಎಲ್ಲವನ್ನ ಬಾಯ್ಬಿಟ್ಟಿದ್ದಾರೆ. ಶ್ವೇತಾ ಯಾರು, ಏನು, ಎತ್ತ, ಯಾವಾಗಿನ ಪರಿಚಯ, ಏನಾಯ್ತು, ಏನು ಕೊಟ್ಟಿದ್ಲು, ನಾನೇನು ವಾಪಸ್ ಕೊಟ್ಟೆ, ಎಲ್ಲವನ್ನ ಬಾಯ್ಬಿಟ್ಟಿದ್ದಾರೆ. ಇದು ಚಿನ್ನದ ಸುಂದರಿ ಶ್ವೇತಾಳ ಮತ್ತೊಂದು ಕರಾಳ ಸಂಚಿದು. ಒಂದಲ್ಲ ಎರಡಲ್ಲ, ಶ್ವೇತಾ ವಂಚನೆಯ ಕತೆಗಳು ಸಾಲು ಸಾಲು. ಸ್ವಂತ ಮಗನನ್ನ ತೋರಿಸಿ 5 ಜನರಿಂದ ಹಣವನ್ನ ಈ ಶ್ವೇತಾ ಗೌಡ, ಖತರ್ನಾಕ್ ವಂಚಕಿ ಶ್ವೇತಾ ಗೌಡ ವಸೂಲಿ ಮಾಡಿದ್ಲು. 5 ಜನರ ಜೊತೆ ಲಿವಿಂಗ್ ಟುಗೆದರ್ ಇದ್ದ ಶ್ವೇತಾ ಗೌಡ 5 ಜನರ ಜೊತೆ ಲಿವಿಂಗ್ ಟುಗೆದರ್ನಲ್ಲಿ ಇದೇ ವಂಚಕಿ ಶ್ವೇತಾ ಗೌಡ ಇದ್ಲು. 5ವರಿಗೂ ಇದು ನಿಮ್ಮದೇ ಮಗು ಅಂತೇಳಿ ಹೇಳಿ ಹಣವನ್ನ ವಸೂಲಿ ಮಾಡಿದ್ಲು ಅನ್ನೋದು ಈಗ ತನಿಖೆಯ ವೇಳೆ ಗೊತ್ತಾಗ್ತಾ ಇದೆ. ವರ್ತೂರು ಪ್ರಕಾಶ್ ಆಕೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಹೊರಹಾಕಿದ್ರೆ ಈಗ ಶ್ವೇತಾ ಗೌಡಾಳ ಇನ್ನಷ್ಟು ವಂಚನೆಯ ಪ್ರಕರಣಗಳು ಹೊರಗಡೆ ಬರ್ತಾ ಇದೆ. ಶ್ವೇತಾ ಗೌಡ ಯಾರ್ಯಾರ ಜೊತೆ ಲಿವಿಂಗ್ ಟುಗೆದರ್ನಲ್ಲಿ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಸ್ಫೋಟಕ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಶ್ವೇತಾ ಗೌಡಾಳ ಕರಾಳ ಸಂಚು ಹೇಗೆಲ್ಲ ಇತ್ತು ಅನ್ನೋದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಶ್ವೇತಾ ವಂಚನೆಯ ಕತೆಗಳು ಒಂದೆರಡಲ್ಲ ಅನ್ನೋದು ಕೂಡ ಈಗ ಮಾಹಿತಿ ಸಿಕ್ಕಿದೆ. ಹೇಗೆ ಜನರಿಗೆ ಇವಳು ವಂಚನೆ ಮಾಡ್ತಾ ಇದ್ಲು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ಸ್ವಂತ ಮಗನನ್ನ ತೋರಿಸಿ ಈಕೆ ವಂಚನೆ ಮಾಡ್ತಾ ಇದ್ಲಂತೆ. ಸ್ವಂತ ಮಗನನ್ನ ತೋರಿಸಿ 5-6 ಜನರಿಗೆ ವಂಚನೆ ಮಾಡಿರೋದ್ರ ಬಗ್ಗೆಯೂ ಕೂಡ ಈಗ ಸಾಕ್ಷಿಗಳು ಸಿಕ್ಕಿದೆ. ಈ ಕುರಿತಾಗಿ ಪೊಲೀಸರು ಶ್ವೇತಾ ಗೌಡಳನ್ನ ಡ್ರಿಲ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ವರ್ತೂರು ಪ್ರಕಾಶ್ ಅವರಿಂದ ಮಾಹಿತಿಯನ್ನು ಪಡ್ಕೊಂಡು ಪೊಲೀಸರು ವರ್ತೂರು ಪ್ರಕಾಶ್ ಮತ್ತು ಶ್ವೇತಾ ಗೌಡ ಯಾವ ಸಮಯದಿಂದ ಪರಿಚಿತರು, ಅವರ ವ್ಯವಹಾರ ಹೇಗಿತ್ತು, ಆಕೆ ಎಷ್ಟು ದಿನದಿಂದ ಪರಿಚಯ, ಏನೇನು ಕೊಟ್ಟಿದ್ಲು, ಏನು ತಗೊಂಡಿದ್ರು, ಇದೆಲ್ಲದರ ಬಗ್ಗೆಯೂ ಕೂಡ ವರ್ತೂರು ಪ್ರಕಾಶ್, ಮಾಜಿ ಸಚಿವ ವರ್ತೂರು ಪ್ರಕಾಶ್ ಪೊಲೀಸರ ಮುಂದೆ ಸತ್ಯ ಬಾಯ್ಬಿಟ್ಟಿದ್ದಾರೆ.